ಓಂ ಶಾಂತಿ. ಮುರಳಿಯ ದಿನಾಂಕ 22/6/2022। मीठे बच्चे, बाप स्वर्ग का फाउंडेशन लगा रहे हैं। तुम बच्चे मददगार बन अपना हिस्सा जमा कर लो। ईश्वरीय मत पर चल ಶ್ರೇಷ್ಠ ಪ್ರಾರಬ್ಧ बनाओ। ಮಧುರ ಮಕ್ಕಳೇ, ತಂದೆ ಸ್ವರ್ಗದ ಬುನಾದಿ ಹಾಕ್ತಾ ಇದ್ದಾರೆ. ನೀವು ಆ ಕಾರ್ಯದಲ್ಲಿ ಸಹಾಯ ಮಾಡಿ ನಿಮ್ಮ ಹಿಸ್ಸೆಯನ್ನು ಜಮಾ ಮಾಡಿಕೊಳ್ಳಿರಿ. ಈಶ್ವರೀಯ ಮತದಂತೆ ನಡೆದು ಶ್ರೇಷ್ಠ ಪ್ರಾರಬ್ಧ ರೂಪಿಸಿಕೊಳ್ಳಿರಿ. प्रश्न: बाप दादा को किन बच्चों की सदा तलाश रहती है? बाप दादारवರಿಗೆ ಯಾವ ಮಕ್ಕಳ ಹುಡುಕಾಟ ಸದಾ ಕಾಲಕ್ಕೂ ಇರ್ತದೆ? उत्तर: जो बहुत मीठे शीतल स्वभाव वाले सर्विसेबल बच्चे हैं, ऐसे बच्चों की बाप को तलाश रहती। सर्विसेबल बच्चे ही बाप का नाम बाला करेंगे। जितना बाप का मददगार बनते हैं, आज्ञाकारी वफादार, उतना वह वर्षे के हकदार बनते हैं। ಯಾವ ಮಕ್ಕಳು ಬಹಳ ಮಧುರ ಶೀತಲ ಸ್ವಭಾವದವರು ಮತ್ತು ಸೇವಾಧಾರಿ ಆಗಿರ್ತಾರೆ, ಅಂಥ ಮಕ್ಕಳ ಹುಡುಕಾಟ ತಂದೆಗೆ ಇರ್ತದೆ. ಸೇವಾಧಾರಿ ಮಕ್ಕಳು ತಂದೆಯ ಹೆಸರನ್ನು ಪ್ರಸಿದ್ಧಿ ಮಾಡ್ತಾರೆ. ಎಷ್ಟೆಷ್ಟು ತಂದೆಯ ಕಾರ್ಯದಲ್ಲಿ ಸಹಯೋಗಿ ಆಗ್ತಾರೆ, ಆಜ್ಞಾಕಾರಿ ಮತ್ತು ಪ್ರಾಮಾಣಿಕ ಮಕ್ಕಳಾಗ್ತಾರೆ, ಅಷ್ಟೇ ಅವರು ಆಸ್ತಿಗೆ ಹಕ್ಕದಾರ ಆಗ್ತಾರೆ. ಗೀತ್. ಓಂ ನಮಃ ಶಿವಾಯ. ओम का अर्थ किसने बताया? बाप ने। जब बाप कहा जाता तो उसका नाम जरूर चाहिए, साकार हो व निराकार, नाम जरूर चाहिए। और जो आत्माएं हैं उन पर कभी नाम नहीं पड़ता। आत्मा जब जीव आत्मा बनती है तब शरीर पर नाम पड़ता है. ಓಂ ಶಾಂತಿ ಅಂತ ಯಾರು ಹೇಳಿದರು? ಬಾಬಾ ಹೇಳಿದರು. ಬಾಬಾ ನಮಗೆ ಓಂ ಶಬ್ದದ ಅರ್ಥನೂ ತಿಳಿಸಿಕೊಟ್ಟಿದ್ದಾರೆ. ಈಗ ಪರಮಾತ್ಮನಿಗೆ ಬಾಬಾ ಅಂತ ಕರಿತೀವಿ ಅಂದಾಗ ಅವನಿಗೆ ಹೆಸರು ಸಹ ಅವಶ್ಯವಾಗಿ ಇರಬೇಕು. ಸಾಕಾರನೇ ಆಗಿರಲಿ, ನಿರಾಕಾರನೇ ಆಗಿರಲಿ, ಹೆಸರು ಮಾತ್ರ ಅವಶ್ಯವಾಗಿ ಇರಬೇಕಾಗ್ತದೆ. ಪರಮಾತ್ಮನ ಹೆಸರು ಮಾತ್ರ ಅವನ ಆತ್ಮಕ್ಕೆ ಬಂದಿರುವಂಥ ಹೆಸರಾಗಿದೆ. ಉಳಿದ ಆತ್ಮರು ಯಾವಾಗ ದೇಹದಲ್ಲಿ ಪ್ರವೇಶ ಮಾಡ್ತಾರೆ, ಜೀವಾತ್ಮ ಆಗ್ತಾರೆ, ಆಗ ಅವರ ದೇಹಕ್ಕೆ ಹೆಸರು ಇಡಲಾಗ್ತದೆ. ಬ್ರಹ್ಮ ದೇವತಾಯ ನಮಃ, विष्णु को भी देवता कहते क्योंकि आकारी शरीर का भी नाम पड़ा। नाम हमेशा शरीर पर पड़ता है।
सिर्फ एक निराकार परम पिता परमात्मा है, जिसका नाम शिव है। एक ही इस आत्मा का नाम है। बाकी सबका देह पर नाम पड़ता है। शरीर छोड़ा तो फिर नाम बदल जाएगा। ಆತ್ಮಕ್ಕೆ ಹೆಸರು ಬಂದಿರುವುದು ಕೇವಲ ನಿರಾಕಾರ ಪರಮಾತ್ಮನಿಗೆ ಮಾತ್ರ. ಅವನ ಹೆಸರಾಗಿದೆ ಶಿವ. ಉಳಿದ ಎಲ್ಲ ಆತ್ಮರಿಗೂ ದೇಹ ಧರಿಸಿದ ಮೇಲೆ ಹೆಸರು ಸಿಗ್ತದೆ. ದೇಹ ಬಿಟ್ಟಾಗ ಹೆಸರು ಬದಲಾಗ್ತದೆ. परमात्मा का एक ही नाम चलता है, कभी बदलता नहीं. इससे सिद्ध होता है कि वह कभी जन्म मरण में नहीं आता है. ಪರಮಾತ್ಮನ ಆತ್ಮಕ್ಕೆ ಹೆಸರು ಇರುವುದರಿಂದ ಅವನ ಹೆಸರು ಎಂದೂ ಬದಲಾಗೋದಿಲ್ಲ. ಇದರಿಂದ ಮತ್ತೊಂದು ವಿಚಾರ ಸಿದ್ಧ ಆಗ್ತದೆ, ಅವನು ಜನನ ಮರಣದಲ್ಲಿ ಬರೋದಿಲ್ಲ ಅಂತ. अगर खुद जनन मरण में आवे तो औरों को जन्म मरण से छुड़ा न सके. ಒಂದು ವೇಳೆ ಪರಮಾತ್ಮ ಸ್ವತಃ ಜನ್ಮ ಮರಣದಲ್ಲಿ ಬರುವುದಾಗಿದ್ದರೆ ಇತರ ಆತ್ಮರನ್ನ ಜನ್ಮ ಮರಣದಿಂದ ಬಿಡಿಸಲಿಕ್ಕೆ ಆಗ್ತಿರಲಿಲ್ಲ. अमरलोक में कभी जन्म मरण नहीं कहा जाता. वहाँ तो बड़ी सहज रीति से एक शरीर छोड़ दूसरा लेते हैं. मरना यहाँ है. सतयुग में ऐसे नहीं कहते फलाना मर गया. मरना शब्द दुख का है. वहाँ तो पुराना शरीर छोड़ दूसरा किशोर अवस्था का शरीर ले लेते, ಖುಷಿ ಮನಾತೆ. ಅಮರಲೋಕದಲ್ಲಿ ಜನ್ಮ ಮರಣ ಎಂಬ ಶಬ್ದ ಉಪಯೋಗಿಸೋದಿಲ್ಲ. ಅಲ್ಲಿ ದೇವತೆಗಳು ಹಗೂರವಾಗಿ ಒಂದು ದೇಹ ಬಿಡ್ತಾರೆ, ಮತ್ತೊಂದು ಬಾಲ್ಯ ದೇಹವನ್ನು ಪಡ್ಕೊಳ್ತಾರೆ. ಸಾವು ಎಂಬ ಶಬ್ದ ಅಲ್ಲಿ ಇರೋದಿಲ್ಲ. ಹಳೆ ದೇಹ ಬಿಟ್ಟು ಹೊಸ ದೇಹವನ್ನು ಪಡ್ಕೊಳ್ತಾರೆ. ದೇಹ ಬಿಡೋರು ಖುಷಿ ಖುಷಿಯಿಂದ ದೇಹ ಬಿಡ್ತಾರೆ. ಕಳಿಸಿಕೊಡೋರು ಸಹ ಖುಷಿಯಿಂದನೇ ಕಳಿಸಿಕೊಡ್ತಾರೆ. ಖುಷಿಯಾँ मनाते. पुरानी दुनिया में कितने मनुष्य, यह सब खत्म होने वाले. दिखाते हैं यादव कौरव लड़ाई में खत्म हो गए, तो क्या पांडवों को रंज हुआ होगा? नहीं. ಬಾಬಾ ಹೇಳ್ತಾರೆ, ಈ ಕಲಿಯುಗದಲ್ಲಿ ಮಾತ್ರ ದೇಹ ಬಿಟ್ಟಾಗ ದುಃಖಿ ಆಗ್ತಾರೆ, ಅಳ್ತಾರೆ. ಮರಣ ಎಂಬ ಶಬ್ದ ಇಲ್ಲಿ ಉಪಯೋಗಿಸ್ತಾರೆ. ಇದು ಹಳೆ ಪ್ರಪಂಚ. ಇಲ್ಲಿ ಜನಸಂಖ್ಯೆ ಎಷ್ಟೊಂದು ಬೆಳೆದಿದೆ, ಆದರೆ ಎಲ್ಲರೂ ಖತಮ್ ಆಗೋರಿದ್ದಾರೆ. ಮಹಾಭಾರತ ಯುದ್ಧದಲ್ಲಿ ತೋರಿಸಿದರೆ ಯಾದವರು ಕೌರವರು ಎಲ್ಲರೂ ಯುದ್ಧದಲ್ಲಿ ನಾಶ ಆಗಿ ಹೋದರು. ಪಾಂಡವರು ಮಾತ್ರ ಉಳ್ಕೊಂಡ್ರು. ಹಾಗಾದರೆ ಪಾಂಡವರಿಗೆ ಏನಾದರೂ ದುಃಖ ಆಯಿತಾ? ಇಲ್ಲ. पांडवों का तो राज्य स्थापन हुआ. इस समय तुम ब्रह्मा कुमार कुमारियाँ, ब्रह्मा को इतने बच्चे हैं तो जरूर प्रजापिता ठहरा. ब्रह्मा विष्णु शंकर का बाप है शिव. ಕೊನೆಗೆ ಯಾದವರು ಕೌರವರು ಎಲ್ಲರೂ ವಿನಾಶ ಆಗಿ ಹೋಗ್ತಾರೆ. ಆದರೆ ನೀವು ಪಾಂಡವರು ದುಃಖಿಯಾಗೋದಿಲ್ಲ. ಖುಷಿ ಖುಷಿಯಿಂದ ಮನೆಗೆ ಹೋಗ್ತೀರಿ, ಮತ್ತೆ ನಿಮ್ಮ ರಾಜಧಾನಿಯಲ್ಲಿ ಬರ್ತೀರಿ. ನಿಮ್ಮದೇ ರಾಜ್ಯ ಸ್ಥಾಪನೆ ಆಗ್ತದೆ.
ಸಂಗಮ ಯುಗದಲ್ಲಿ ನೀವು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು ಆಗಿದ್ದೀರಿ. ಬ್ರಹ್ಮ ವಿಷ್ಣು ಶಂಕರರಿಗೂ ತಂದೆ ಶಿವ ಬಾಬಾ ಆಗಿದ್ದಾರೆ. उनको ही भगवान कहा जाता. इस समय तुम जानते हो हम ईश्वरीय कुल के हैं. हम बाबा के साथ बाबा के घर निर्वाण धाम में जाने वाले. बाबा आया हुआ है. उनको साजन भी कहा जाता है. ಬ್ರಹ್ಮ ವಿಷ್ಣು ಶಂಕರರಿಗೂ ತಂದೆಯಾದಂತಹ ಶಿವನಿಗೆ ಭಗವಂತ ಪರಮಾತ್ಮ ಅಂತ ಹೇಳಲಾಗ್ತದೆ. ಈಗ ನೀವು ಅವನ ಮಕ್ಕಳು ಈಶ್ವರೀಯ ಕುಲದವರಾಗಿದ್ದೀರಿ. ತಂದೆಯ ಜೊತೆಗೆ ನಿರ್ವಾಣ ಧಾಮಕ್ಕೆ ಹೋಗೋರಿದ್ದೀರಿ. ತಂದೆ ಬಂದಿದ್ದಾರೆ. ಆ ತಂದೆಗೆ ಸಾಜನ್ ಅಥವಾ ಪ್ರಿಯತಮ ಅಂತನೂ ಹೇಳಲಾಗ್ತದೆ. परंतु एक्यूरेट संबंध में वह बाप है, क्योंकि वर्षा सजनियों को नहीं मिलता है. वर्षा बच्चे लेते हैं तो बाप कहना राइट है. ಆದರೆ ಯಥಾರ್ಥವಾದ ಸಂಬಂಧ ಅಂದರೆ ತಂದೆ ಮಕ್ಕಳ ಸಂಬಂಧ ಆಗಿದೆ. ಮಕ್ಕಳಿಗೆ ಆಸ್ತಿ ತಂದೆಯಿಂದ ಸಿಗ್ತದೆ ವಿನಃ ಸಾಜನ್ ಅಥವಾ ಪ್ರಿಯತಮನಿಂದ ಸಿಗೋದಿಲ್ಲ. ಆದ್ದರಿಂದ ತಂದೆ ಅಂತ ಹೇಳುವುದು ಕರೆಯುವುದು ಯಥಾರ್ಥ ಆಗಿದೆ. ಬಾಪ್ ಕೋ ಭೂಲ್ ಜಾನೆ ಸೆ ಮನುಷ್ಯ नास्तिक बने. कृष्ण के चरित्र गाए जाते, परंतु कृष्ण का चरित्र तो कोई है नहीं. भागवत में कृष्ण के चरित्र है, लेकिन चरित्र होना चाहिए शिव बाबा का. ತಂದೆಗೆ ಮರೆತಿರುವ ಕಾರಣ ಎಲ್ಲರೂ ನಾಸ್ತಿಕರಾಗಿ ಬಿಟ್ಟಿದ್ದಾರೆ. ಭಾಗವತದಲ್ಲಿ ಕೃಷ್ಣನ ಚರಿತ್ರೆಯನ್ನು ಬರೆದಿದ್ದಾರೆ. ಆದರೆ ವಾಸ್ತವಿಕವಾಗಿ ಶಿವನ ಚರಿತ್ರೆಯನ್ನು ಬರಿಬೇಕಾಗಿತ್ತು. ಕೃಷ್ಣನ ಚರಿತ್ರೆ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. कृष्ण के चरित्र ही नहीं. बाप तो टीचर सद्गुरु बाप है, इसमें भी चरित्र की क्या बात. कृष्ण के भी चरित्र नहीं है. वह बच्चा है. जैसे छोटे बच्चे होते हैं, हमेशा चंचल होते, तो सभी को प्यारे लगते. कृष्ण के लिए जो दिखाते हैं मटकी फोड़ी, ऐसा तो कुछ भी है नहीं. ಕೃಷ್ಣನ ಚರಿತ್ರೆ ಅಂದರೆ ಚಿಕ್ಕ ಮಗುವಿನ ಚರಿತ್ರೆಯನ್ನು ಭಾಗವತದಲ್ಲಿ ತೋರಿಸಿದ್ದಾರೆ. ಮಕ್ಕಳು ಅಂದರೆ ಯಾವತ್ತೂ ಚಂಚಲ ಇರ್ತಾರೆ. ಮಕ್ಕಳ ಚಂಚಲತೆ ಎಲ್ಲರಿಗೂ ಇಷ್ಟ ಆಗ್ತದೆ. ಆದ್ದರಿಂದ ಕೃಷ್ಣನ ಬಾಲಲೀಲೆಗಳನ್ನು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ತೋರಿಸಿದ್ದಾರೆ, ಬರೆದಿದ್ದಾರೆ. ಕೃಷ್ಣ ಗೋಪಿಯರ ಮಡಿಕೆ, ಮೊಸರಿನ ಮಡಿಕೆ, ಹಾಲಿನ ಮಡಿಕೆ ಹೊಡಿತಾ ಇದ್ದ, ಬೆಣ್ಣೆ ಮೊಸರು ಕದೀತಾ ಇದ್ದ ಅಂತ ಬರೆದಿದ್ದಾರೆ. ಸತ್ಯಯುಗದ ಶ್ರೀಕೃಷ್ಣ ಆ ಥರ ಮಾಡೋದಿಲ್ಲ. ಶಿವ ಬಾಬಾ का क्या चरित्र है वह तो तुम देखते हो कि पढ़ाकर पतित से पावन बनाते. ಆದರೆ ಶಿವತಂದೆಯ ಚರಿತ್ರೆ ಆ ಬಾಲಕೃಷ್ಣನ ಚರಿತ್ರೆಯಂತೆ ಇಲ್ಲ. ಪರಮಾತ್ಮನ ಚರಿತ್ರೆ ಏನಾಗಿದೆ ಅಂದರೆ ಪತಿತರನ್ನು ಪಾವನ ಮಾಡುವಂಥ ಚರಿತ್ರೆ. कहते भक्ति मार्ग में मैं तुम्हारी भावना पूरी करता, बाकी यहाँ तो मैं पढ़ाता हूँ. इस समय जो मेरे बच्चे हैं वही मुझे याद करते और सब की याद को भूल एक बाप की याद में रहने का प्रयत्न करते.
ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲೂ ಸಹ ನಾನೇ ನಿಮ್ಮ ಭಾವನೆಗಳನ್ನು ಪೂರ್ಣ ಮಾಡ್ತೀನಿ. ಆದರೆ ಜ್ಞಾನ ಮಾರ್ಗದಲ್ಲಿ ಮಾತ್ರ ನಾನು ಶಿಕ್ಷಣ ಕೊಡ್ತೀನಿ. ಯಾರು ಈ ಸಮಯದಲ್ಲಿ ನನ್ನ ಮಕ್ಕಳಾಗಿದ್ದಾರೆ ಅವರೆಲ್ಲರೂ ನನ್ನನ್ನು ನೆನಪು ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಮರೆತು ಒಬ್ಬನ ನೆನಪಿನಲ್ಲಿ ಇರುವ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಮುझे जो याद करते हैं मैं भी उनको याद करता हूँ, सो भी याद तो बच्चों को ही करेंगे. मुख्य बात तो एक है, बहादुर तो किसी को तब कहेंगे जब कोई बड़े आदमी को समझाकर दिखाओ. सारा मदार है ಗೀತಾ ಪರ್. ಬಾಬಾ ಹೇಳ್ತಾರೆ, ಯಾರು ನನ್ನನ್ನು ನೆನಪು ಮಾಡ್ತಾರೆ ಅವರನ್ನು ನಾನು ಸಹ ನೆನಪು ಮಾಡ್ತೀನಿ. ಬಹಾದೂರ ಮಕ್ಕಳು ಅಂತ ಯಾರಿಗೆ ಹೇಳಬಹುದು? ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜ್ಞಾನ ತಿಳಿಸಿ ಬಾಬನ ಹತ್ತಿರ ಕರ್ಕೊಂಡು ಬರ್ತಾರೆ ಅಂಥ ಮಕ್ಕಳಿಗೆ ಬಹಾದೂರ ಮಕ್ಕಳು ಅಂತ ಹೇಳಬಹುದು. ಮುಖ್ಯವಾಗಿ ನೀವು ಗೀತಾ ಜ್ಞಾನದಾತನ ಬಗ್ಗೆ ಜನರಿಗೆ ತಿಳಿಸಬೇಕು. गीता निराकार परमात्मा की गाई हुई है, न कि मनुष्यों की. भगवान को रुद्र भी कहा जाता, कृष्ण को रुद्र नहीं कहेंगे. रुद्र ज्ञान यज्ञ से ही विनाश ज्वाला निकली. ಪರಮಾತ್ಮ ಶಿವನಿಗೆ ರುದ್ರ ಅಂತ ಹೇಳಲಾಗ್ತದೆ, ಕೃಷ್ಣನಿಗೆ ರುದ್ರ ಅಂತ ಹೇಳೋದಿಲ್ಲ. ಈ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಕಟ ಆಗ್ತದೆ. ಕೈ ಲೋಗ್ ಪರಮಾತ್ಮ ಕೋ ಮಾಲಿಕ್ कहकर याद करते, कहते हैं उस मालिक का नाम नहीं. अच्छा भला वह मालिक कहाँ है? क्या वह विश्व का सारी सृष्टि का मालिक है? परमात्मा तो सृष्टि का मालिक नहीं बनता, सृष्टि का मालिक तो देवता बनते. ಭಕ್ತರಲ್ಲಿ ಕೆಲವರು ಪರಮಾತ್ಮನಿಗೆ ಮಾಲೀಕ ಅಂತ ಕರೀತಾರೆ. ಆದರೆ ಆ ಮಾಲೀಕನ ಹೆಸರು ನಾಮ ರೂಪ ಏನೂ ಗೊತ್ತಿಲ್ಲ. ಈಗ ಪರಮಾತ್ಮ ಹೇಳ್ತಾನೆ, ನಾನು ಈ ವಿಶ್ವಕ್ಕೆ ಮಾಲೀಕ ಆಗೋದಿಲ್ಲ. ಸೃಷ್ಟಿ ಕಾ ಮಾಲಿಕ್ ತೋ ದೇವತಾ ಬಂತೆ. ಈ ಸೃಷ್ಟಿ ಅಥವಾ ವಿಶ್ವಕ್ಕೆ ದೇವತೆಗಳು ಮಾಲೀಕರಾಗ್ತಾರೆ ವಿನಃ ನಾನು ಈ ವಿಶ್ವದ ಮಾಲೀಕ ಆಗೋದಿಲ್ಲ. ಪರಮಾತ್ಮ ಬ್ರಹ್ಮಾಂಡ ಕಾ ಮಾಲಿಕ್ है, ब्रह्म तत्व बाप का घर तो हम बच्चों का भी घर है. ಪರಮಾತ್ಮ ಬ್ರಹ್ಮಾಂಡದ ಮಾಲೀಕ ಆಗಿದ್ದಾನೆ. ಆ ಬ್ರಹ್ಮತತ್ವ ತಂದೆಯ ಮನೆಯೂ ಆಗಿದೆ, ಅದು ಮಕ್ಕಳ ಮನೆಯೂ ಆಗಿದೆ. ಬ್ರಹ್ಮಾಂಡ ಹೇ ಬಾಪ ಕಾ ಘರ್ ಜहाँ आत्माएं अंडे मिसल दिखाते, ऐसे कोई है नहीं. हम आत्माएं ज्योतिर्बिंदु वहाँ निवास करती. फिर ब्रह्मांड से हम नीचे उतरते पार्ट बजाने के लिए एक दो के पिछाड़ी आते रहते. ಬ್ರಹ್ಮಾಂಡ ಅಂದರೆ ಮೊಟ್ಟೆ ಆಕಾರದಲ್ಲಿ ಇರುವಂಥ ಒಂದು ಸ್ಥಳ. ಆ ಸ್ಥಳದಲ್ಲಿ ನಾವೆಲ್ಲ ಆತ್ಮರು ಸಹ ಮೊಟ್ಟೆ ಆಕಾರದಲ್ಲಿ ಇರ್ತೀವಿ ಅಂತ ಜನ ಹೇಳ್ತಾರೆ. ಆದರೆ ನಾವು ಮೊಟ್ಟೆ ಆಕಾರದಲ್ಲಿ ಇರೋದಿಲ್ಲ, ಜ್ಯೋತಿರ್ಬಿಂದು ರೂಪದಲ್ಲಿ ನಿವಾಸ ಮಾಡ್ತೀವಿ. ಆ ಬ್ರಹ್ಮಾಂಡ ಅಥವಾ ಬ್ರಹ್ಮತತ್ವದಿಂದ ಪಾತ್ರ ಅಭಿನಯಿಸ್ಲಿಕ್ಕಾಗಿ ಕೆಳಗೆ ಬರ್ತಾ ಹೋಗ್ತೀವಿ. झाड़ वृद्धि को पाता है, बाबा है बीज रूप. फाउंडेशन देवताओं का कहे व ब्राह्मणों का कहे,
ಈ ಮಾನವರ ವಂಶವೃಕ್ಷಕ್ಕೆ ಬೀಜ ಶಿವಬಾಬಾ ಆಗಿದ್ದಾರೆ. ಈಗ ಬಂದು ಬುನಾದಿ ಹಾಕ್ತಾ ಇದ್ದಾರೆ. ಬ್ರಾಹ್ಮಣ ಬೀಜ ಡಾಲ್ತೆ ಹೇ, ब्राह्मण ही फिर देवता बन राज्य करते हैं. अब हमारे द्वारा शिव बाबा फाउंडेशन लगा रहे हैं डीटीज़म अर्थात स्वर्ग का. जितना जो मददगार बनेंगे उतना वह अपना हिस्सा लेंगे. ಬಾಬಾ ಕೇಳ್ತಾ ಇದ್ದಾರೆ, ದೇವತೆಗಳು ಬುನಾದಿಯಲ್ಲಿ ಇದ್ದಾರೋ ಬ್ರಾಹ್ಮಣರು ಬುನಾದಿಯಲ್ಲಿ ಇದ್ದಾರೋ? ಶಿವಬಾಬಾ ಬ್ರಾಹ್ಮಣರ ಮೂಲಕ ಸಂಗಮ ಯುಗದಲ್ಲಿ ಸ್ವರ್ಗದ ಬುನಾದಿ ಹಾಕ್ತಾ ಇದ್ದಾರೆ. ಆದ್ದರಿಂದ ಬ್ರಾಹ್ಮಣರೇ ಈ ಕಲ್ಪವೃಕ್ಷಕ್ಕೆ ಬುನಾದಿಯಾಗಿದ್ದಾರೆ. ಈ ಬುನಾದಿ ಹಾಕುವಂಥ ಕಾರ್ಯದಲ್ಲಿ ಯಾರು ಎಷ್ಟು ಸಹಯೋಗ ಕೊಡ್ತಾರೆ ಅವರಿಗೆ ಆಸ್ತಿಯಲ್ಲಿ ಅಷ್ಟು ಹಿಸ್ಸೆ ಸಿಗ್ತದೆ. अभी तुम ऊंच प्रारब्ध पुरुषार्थ से बनाते हो. प्रारब्ध बनाने के लिए अच्छा काम किया जाता है. दान पुण्य करना, धर्मशाला आदि बनाना सब ईश्वर अर्थ करते हैं क्योंकि उनका फल देने वाला वह है. ಈಗ ನೀವು ಪುರುಷಾರ್ಥ ಮಾಡಿ ಭವಿಷ್ಯದ ಪ್ರಾರಬ್ಧವನ್ನು ರೂಪಿಸ್ಕೊಳ್ತಾ ಇದ್ದೀರಿ. ಲೌಕಿಕದಲ್ಲೂ ಸಹ ಮನುಷ್ಯರು ಒಳ್ಳೆಯ ಪ್ರಾಪ್ತಿಗಾಗಿ ಪ್ರಾರಬ್ಧಕ್ಕಾಗಿ ದಾನ ಪುಣ್ಯ ಮಾಡ್ತಾರೆ, ಧರ್ಮಶಾಲೆಗಳನ್ನು ಕಟ್ಟಿಸ್ತಾರೆ, ಈಶ್ವರನ ಸಲುವಾಗಿ ದಾನ ಮಾಡ್ತಾರೆ. ಯಾಕೆ ಅಂದರೆ ಫಲ ಕೊಡೋನು ಈಶ್ವರ ಆಗಿದ್ದಾನೆ ಅನ್ನೋದು ಅವರಿಗೂ ಗೊತ್ತಿದೆ. अब तुम श्रीमत पर पुरुषार्थ कर रहे, बाकी सारी दुनिया मनुष्य मत पर पुरुषार्थ कर रही, सो भी आसुरी मत है. ईश्वरीय मत के बाद दैवी मत, फिर हो जाती आसुरी मत. अब तुम बच्चों को ईश्वरीय मत मिलती. ನೀವು ಮಾತ್ರ ಶ್ರೀಮತದಿಂದ ಪುರುಷಾರ್ಥ ಮಾಡ್ತಿದ್ದೀರಿ. ಉಳಿದವರೆಲ್ಲರೂ ಮನುಷ್ಯ ಮತದಂತೆ ನಡೀತಾ ಇದ್ದಾರೆ. ಮನುಷ್ಯ ಮತ ಅಂದ್ರೇ ಆಸುರಿ ಮತ ಆಗಿದೆ. ನೀವು ಈಗ ಈಶ್ವರೀಯ ಮತದಂತೆ ನಡೀತಾ ಇದ್ದೀರಿ. ಮುಂದೆ 2 ಯುಗ ದೈವಿ ಮತದಂತೆ ನಡೀತೀರಿ. ನಂತರದ 2 ಯುಗಗಳಲ್ಲಿ ಆಸುರಿ ಮತದಂತೆ ನಡೀತೀರಿ. ಸಂಗಮ ಯುಗದಲ್ಲಿ ನಿಮಗೆ ಈಶ್ವರೀಯ ಮತ ದೊರೀತಾ ಇದೆ. बाबा मम्मा भी उनकी मत से श्रेष्ठ बनते. कोई मनुष्य देवताओं जैसे श्रेष्ठ हो ही नहीं सकता. देवताओं को श्रेष्ठ बनाने वाला कौन है? यहाँ तो कोई श्रेष्ठ है ही नहीं. मम्मा बाबारವರು ಸಹ ಆ ತಂದೆಯ ಮತದಿಂದ ಶ್ರೇಷ್ಠ ಆಗ್ತಾರೆ. ಈ ಕಲಿಯುಗದಲ್ಲಿ ಯಾವ ಮನುಷ್ಯರು ಶ್ರೇಷ್ಠ ಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಯಾರನ್ನೂ ಅವರು ಶ್ರೇಷ್ಠ ಮಾಡೋದಿಲ್ಲ. ಶ್ರೇಷ್ಠರಿಗೂ ಶ್ರೇಷ್ಠರನ್ನಾಗಿ ಮಾಡುವವನು ಪರಮಾತ್ಮ ಆಗಿದೆ. ಶ್ರೀ ಶ್ರೀ ಹೈ ಹಿ ಏಕ, वही सबसे ऊंचते ऊंच बाप टीचर सद्गुरु है. वही फिर लक्ष्मी नारायण बनाते. बलराम को भी कहते हैं श्री सीता श्री राम, परंतु उनके पिछाड़ी ऐड हो जाता क्षत्रिय चंद्रवंशी. वह लक्ष्मी नारायण 16 कला संपूर्ण सूर्यवंशी देवता कुल हुआ. राम सीता 14 कला चंद्रवंश, 2 कला कम हुई न. मनुष्य यह नहीं जानते कि सृष्टि की गिरती कला होती है. ಶ್ರೀ ಶ್ರೀ ತಂದೆ ಬಂದು ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರನ್ನು ತಯಾರು ಮಾಡ್ತಾರೆ.
ಜೊತೆಗೆ ಶ್ರೀರಾಮ ಶ್ರೀ ಸೀತೆಗೂ ಸಹ ತಯಾರು ಮಾಡ್ತಾರೆ. ರಾಮ ಸೀತೆಗೂ ಶ್ರೀ ಅಂತ ಕರೆಯಲಾಗ್ತದೆ. ಆದರೆ ಅವರು ಕ್ಷತ್ರಿಯ ಚಂದ್ರವಂಶದ ರಾಜರು. ಲಕ್ಷ್ಮೀನಾರಾಯಣ ಅಂದರೆ 16 ಕಲಾ ಸಂಪೂರ್ಣ ಸೂರ್ಯವಂಶಿ ದೇವತಾ ಕುಲದವರು. ರಾಮ ಸೀತೆ ಅಂದರೆ ಚಂದ್ರವಂಶದ ಕ್ಷತ್ರಿಯ ಕುಲದವರು. ಅಲ್ಲಿ 2 ಕಲೆಗಳು ಕಡಿಮೆ ಆಗ್ತವೆ, 14 ಕಲಾ ಸಂಪನ್ನ ಆಗ್ತಾರೆ. ಈ ಥರ ಸೃಷ್ಟಿ ನಿಧಾನಕ್ಕೆ ಇಳಿಯುವ ಕಲೆಯಲ್ಲಿ ಬರ್ತಾ ಹೋಗ್ತದೆ. 16 कला से 14 कला हुई तो डिग्रेड हुई ना. इस समय तो बिल्कुल डिग्रेड है. यह है ರಾವಣ ಸಂಪ್ರದಾಯ. 16 ಕಲೆಗಳಿಂದ 14 ಕಲೆಗಳಲ್ಲಿ ಬರ್ತೀರಿ ಅಂದರೆ ಅಷ್ಟು ನಿಮ್ಮ ಗ್ರೇಡ್ ಅಥವಾ ದರ್ಜೆ ಕಡಿಮೆ ಆಗ್ತದೆ. ಹೀಗೆ ನಿಧಾನಕ್ಕೆ ಕಡಿಮೆ ಆಗ್ತಾ ಆಗ್ತಾ ಕಲಿಯುಗದ ಕೊನೆಗೆ ನೀವು ನಿಮ್ಮ ಗೌರವ ದರ್ಜೆಗಳನ್ನು ಸಂಪೂರ್ಣವಾಗಿ ಕಳ್ಕೊಂಡಿದ್ದೀರಿ, ಕಲಾಹೀನ ಆಗಿದ್ದೀರಿ. भारतवासी जो पावन थे वह पतित बने, उन्हों को मैं ही आकर पावन बनाता हूँ. ಯಾರು ಸಂಪೂರ್ಣ ಪಾವನ ಆಗಿದ್ರೋ ಅವರೇ ಕೊನೆಗೆ ಪತಿತ ಆಗ್ತಾರೆ. ಅವರನ್ನು ನಾನೇ ಬಂದು ಪುನಃ ಪಾವನ ಮಾಡ್ತೀನಿ ಅಂತ ಹೇಳ್ತಾರೆ ಬಾಬಾ. इसलिए पतित पावन एक परमात्मा को कहेंगे, ಕೃಷ್ಣ ಕೋ ನೈ. ಆದ್ದರಿಂದ ಪತಿತ ಪಾವನ ಅಂದರೆ ಕೇವಲ ಒಬ್ಬ ಪರಮಾತ್ಮ ಆಗಿದ್ದಾನೆ ವಿನಃ ಶ್ರೀಕೃಷ್ಣ ಅಲ್ಲ. पिछाड़ी में सब कहेंगे, अहो प्रभु आपकी गत मत न्यारी. आपकी रचना को कोई नहीं जानते, सो अब तुम जान गए हो. यह ज्ञान है बिल्कुल नया. ಕೊನೆಗೆ ಎಲ್ಲರೂ ಹಾಡೋರಿದ್ದಾರೆ, ಹೇ ಭಗವಂತ, ಹೇ ಪರಮಾತ್ಮ, ನಿನ್ನ ಗತಿ ಮತಿ ಬಹಳ ಭಿನ್ನ ಆಗಿದೆ, ಅದು ನಿನಗೇ ಗೊತ್ತು ಅಂತ ಹಾಡ್ತಾರೆ. ರಚಯಿತ ಮತ್ತು ರಚನೆಯ ಬಗ್ಗೆನೂ ಯಾರೂ ತಿಳ್ಕೊಂಡಿಲ್ಲ, ನೀವು ಮಾತ್ರ ತಿಳ್ಕೊಂಡಿದ್ದೀರಿ. ಇದು ಹೊಸ ಜ್ಞಾನ ಆಗಿದೆ. नई चीज़ जब निकलती है तो पहले थोड़ी होती फिर बढ़ती जाती. तुम भी पहले एक कोने में पड़े थे, अब देश देशांतर वृद्धि को पाते रहेंगे. राजधानी स्थापन जरूर होनी, मूल बात तो यह सिद्ध करनी है कि गीता का भगवान श्री कृष्ण नहीं. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಹೊಸ ವಸ್ತು ಬಂದಾಗ ಅದು ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ. ನಂತರ ನಿಧಾನಕ್ಕೆ ಆ ವಸ್ತುಗಳ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಹಾಗೆ ನೀವುಗಳು ಸಹ ಮೊದಲು ಜಗತ್ತಿನ ಒಂದು ಮೂಲೆಯಲ್ಲಿ ಇದ್ದು ತಪಸ್ಸನ್ನು ಮಾಡಿದ್ದೀರಿ. ಈಗ ದೇಶ ದೇಶಾಂತರದಲ್ಲಿ ಬ್ರಹ್ಮಕುಮಾರಿಯರ ಸಂಖ್ಯೆ ವೃದ್ಧಿಯಾಗಿದೆ. ರಾಜಧಾನಿಯ ಸ್ಥಾಪನೆ ಆಗ್ತಿದೆ. ಮೂಲ ಬಾತ್ ಸಿದ್ಧ ಕರ್ನಿ ಹೇ, ಗೀತಾ ಕಾ ಭಗವಾನ್ ಶ್ರೀ ಕೃಷ್ಣ ನಹಿ, ವರ್ಷಾ ಬಾಪ ದೇಂಗೆ ಕೃಷ್ಣ ನಹಿ. ಮೊದಲನೇ ವಿಚಾರ, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ಪರಮಾತ್ಮ ಆಗಿದ್ದಾನೆ ಅನ್ನೋದನ್ನು ಸಿದ್ಧ ಮಾಡಿರಿ. ಆಸ್ತಿ ತಂದೆಯಿಂದ ಸಿಗುತ್ತೆ ವಿನಃ ಸತ್ಯಯುಗದ ರಾಜಕುಮಾರನಾದಂತಹ ಕೃಷ್ಣನಿಂದ ಸಿಗೋದಿಲ್ಲ. लक्ष्मीनारायण अपने बच्चों को वर्षा देंगे, वह भी यहाँ के पुरुषार्थ की प्रारब्ध मिलती है. सत्य त्रेता में बेहद का वर्षा है. ಲಕ್ಷ್ಮೀನಾರಾಯಣರು
ತಮ್ಮ ಮಕ್ಕಳಿಗೆ ಆಸ್ತಿ ಕೊಡ್ತಾರೆ. ಅವರ ಮಕ್ಕಳು ಆಗೋರು ಯಾರು ಅಂದರೆ, ಯಾರು ಇಲ್ಲಿ ಒಳ್ಳೆಯ ಪುರುಷಾರ್ಥ ಮಾಡಿರ್ತಾರೋ ಅವರು ಆ ಪ್ರಾರಬ್ಧವನ್ನು ಪಡೀಲಿಕ್ಕಾಗಿಯೇ ಲಕ್ಷ್ಮೀನಾರಾಯಣರ ವಂಶದಲ್ಲಿ ಹುಟ್ಟಿ ಬರ್ತಾರೆ. ಇಲ್ಲಿಯ ಪುರುಷಾರ್ಥದ ಆಧಾರದಿಂದ ಅವರು ಲಕ್ಷ್ಮೀನಾರಾಯಣರ ಆಸ್ತಿಗೆ ಅಧಿಕಾರಿಯಾಗ್ತಾರೆ. सत्य त्रेता में बेहद का वर्षा है, गोल्डन सिल्वर जुबली मनाते, यहाँ एक दिन मनाते, हम तो 1250 वर्ष गोल्डन जुबली मनाते हैं, खुशियाँ मनाते हैं, माला माल बन जाते, तो यह अंदर में बड़ी ಖುಷಿ रहती है. ಬಾಬಾ ಹೇಳ್ತಾರೆ, ಜನ ಒಂದು ದಿನದ ಮಟ್ಟಿಗೆ ಸುವರ್ಣ ಮಹೋತ್ಸವ ಅಂತ ಆಚರಿಸ್ತಾರೆ. ಆದರೆ ನಾವು ಸತ್ಯತ್ರೇತಾಯುಗ 1250 ವರ್ಷಗಳವರೆಗೂ ಪ್ರತಿದಿನ ಸುವರ್ಣ ಮಹೋತ್ಸವವನ್ನು ಆಚರಿಸ್ತೇವೆ. ಅಂದರೆ ಪ್ರತಿದಿನವೂ ಖುಷಿಯಲ್ಲಿ ಇರ್ತೇವೆ, ಭರ್ಪೂರಾಗಿರ್ತೇವೆ, ಬಹಳಷ್ಟು ಸುಖ ಶಾಂತಿ ಸಮೃದ್ಧಿಯಿಂದ ಇರ್ತೇವೆ. ऐसे नहीं कि सिर्फ बाहर से बत्तियाँ आदि जलाते, स्वर्ग में हम बिल्कुल संपत्तिवान बहुत सुखी हो जाते, देवता धर्म जैसा सुखी और कोई होता नहीं. ಇಲ್ಲಿಯ ಥರ ಸುವರ್ಣ ಮಹೋತ್ಸವ ಅಂದರೆ ಅಲ್ಲಿ ದೀಪ ಹಚ್ಚಿ ಉದ್ಘಾಟನೆ ಮಾಡಿ ಉತ್ಸವ ಆಚರಿಸೋದಿಲ್ಲ. ಆದರೆ ಪ್ರತಿದಿನವೂ ಅವರ ಜೀವನದಲ್ಲಿ ಉತ್ಸವನೇ ನಡೀತಿರ್ತದೆ. ಅಂದರೆ ಪ್ರತಿದಿನವೂ ಅವರು ಸುಖಿಯಾಗಿರ್ತಾರೆ. ದೇವತೆಗಳ ಸಮಾನ ಸುಖಿಗಳು ಬೇರೆ ಯಾವ ಧರ್ಮದವರು ಆಗೋದಿಲ್ಲ. फिर सिल्वर जुबली आदि को भी पूरा समझते नहीं. अभी तुम आधा कल्प की जुबली मनाने के लिए बाप से वर्षा पा रहे. ನಂತರದ 1250 ವರ್ಷ ತ್ರೇತಾಯುಗದಲ್ಲಿ ನಾವು ದಿನಾ ಬೆಳ್ಳಿ ಹಬ್ಬವನ್ನು ಆಚರಿಸ್ತೇವೆ, ಬೆಳ್ಳಿ ಉತ್ಸವ ಮಾಡ್ತೇವೆ. ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ರಾಜಯೋಗ ಸಿಖಲಾತೆ भी बाबा है, जब राजा ही है नहीं, प्रजा का प्रजा पर राज्य है. ಆ ಪರಮಾತ್ಮ ತಂದೆ ಬಂದು ರಾಜಯೋಗ ಕಲಿಸ್ತಾನೆ. ಯಾವಾಗ ಅಂದರೆ, ಯಾವಾಗ ಈ ಪ್ರಪಂಚದಲ್ಲಿ ಯಾರಿಗೂ ರಾಜ್ಯ ಅಧಿಕಾರ ಇರೋದಿಲ್ಲ, ಯಾವ ರಾಜರೂ ಇರೋದಿಲ್ಲ, ಪ್ರಜಾರಾಜ್ಯ ನಡೀತಾ ಇರ್ತದೆ, ಅಂಥ ಸಮಯದಲ್ಲಿ ಬಂದು ಅವನು ರಾಜಯೋಗ ಕಲಿಸ್ತಾನೆ. यहाँ एक दो की टोपी उतारने में देरी नहीं करते, अब तुम बच्चे उनकी मत पर चलने से सुख धाम के मालिक बनेंगे. ऐसे बहुत है जो ज्ञान को पूरा धारण नहीं करते, परंतु सेंटर पर आते रहते. अंदर दिल बित बित करती है कि एक बच्चा पैदा करे. माया की टेम्पटेशन होती है कि शादी कर एक बच्चे का सुख ले लेवे. अरे गारंटी थोड़े ही है कि बच्चा सुख ही देगा. 2-4 वर्ष में बच्चा मर जाए तो और ही दुखी हो पड़ेंगे. आज शाद माना करते, कल चिता पर चढ़ते तो रोना पीटना पड़ता है. यह है ही ದುಃಖಧಾಮ್. ಬಾಬಾ ಹೇಳ್ತಾರೆ, ಈ ಪ್ರಜಾರಾಜ್ಯದಲ್ಲಿ ಒಬ್ಬರ ಟೋಪಿ ಇಳಿಸ್ಲಿಕ್ಕೆ ಇನ್ನೊಬ್ಬರು ಕಾಯ್ತಾನೇ ಇರ್ತಾರೆ. ಇವತ್ತು ಅಧಿಕಾರ ಕೊಟ್ಟು ಮೇಲೆ ಕೂಡಿಸ್ತಾರೆ, 2ನೇ ದಿನ ಅವರನ್ನು ಇಳಿಸ್ತಾರೆ. ಯಾಕೆ ಅಂದರೆ ಇದು ದುಃಖಧಾಮ ಆಗಿದೆ, ಸುಖಧಾಮ ಅಲ್ಲ. ನೀವು ತಂದೆಯ ಮತದಂತೆ ನಡೆದು ಸುಖಧಾಮದ ಮಾಲೀಕ ಆಗ್ತೀರಿ. ಆದರೆ ಮಕ್ಕಳಲ್ಲಿ
ಇನ್ನೂ ಸಂಪೂರ್ಣ ಜ್ಞಾನದ ಧಾರಣೆ ಆಗಿಲ್ಲ. ಅನೇಕ ಮಕ್ಕಳು ಸೇವಾ ಕೇಂದ್ರಕ್ಕೆ ಬರ್ತಿದ್ರೂ ಸಹ ಒಳಗೆ ಮದುವೆ ಮಾಡಿಕೊಂಡು ಮಕ್ಕಳನ್ನು ಮಾಡಬೇಕು ಎಂಬ ಆಸೆ ಇರ್ತದೆ. ಬಾಬಾ ಕೇಳ್ತಾರೆ, ಒಂದು ವೇಳೆ ನೀವು ಮಕ್ಕಳನ್ನು ಮಾಡಿದರೆ ಆ ಮಕ್ಕಳು ನಿಮಗೆ ಸುಖ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಮಗು ಹುಟ್ಟುತ್ತದೆ, 4 ವರ್ಷಕ್ಕೆ ಅದು ಸತ್ತೋದ್ರೆ ತಂದೆ ತಾಯಿಗಳು ಎಷ್ಟು ದುಃಖಿ ಆಗ್ತಾರೆ. ಇವತ್ತು ಮದುವೆ ಮಾಡಿಕೊಳ್ತಾರೆ, ಕೆಲವೇ ದಿನಗಳಲ್ಲಿ ಪತಿ ಅಥವಾ ಪತ್ನಿ ದೇಹ ಬಿಟ್ಟರೆ ಎಷ್ಟೊಂದು ದುಃಖಿ ಆಗ್ತಾರೆ. देखो खाना भी कैसा खाते हैं. बाप समझाते बच्चे ऐसी आशाएं नहीं रखो. ಈ ದುಃಖಧಾಮದಲ್ಲಿ ಎಲ್ಲರ ಆಹಾರನೂ ಎಷ್ಟು ಅಶುದ್ಧ ಆಗಿದೆ, ತಾಮಸಿಕ ಆಗಿದೆ. ಬಾಬಾ ಹೇಳ್ತಾರೆ, ನೀವು ಈ ದುಃಖಧಾಮದ ಅಲ್ಪಕಾಲದ ಸುಖವನ್ನು ಬಯಸಬೇಡಿ, ಯಾವ ಆಶೆಗಳನ್ನು ಇಟ್ಕೋಬೇಡಿ. ಮಾಯೆ ಬಿರುಗಾಳಿನೇ ತಂದಾಕ್ತದೆ, झट विकार में गिरा देगी, फिर आने में भी लज्जा आएगी. सब कहेंगे कुल को कलंकित किया तो वर्षा क्या लेंगे. ब्रह्मा कुमार कुमारियाँ हो गए आपस में भाई बहन, फिर अगर विकारों में गिर पड़े तो ऐसे कुल कलंकित और ही 100 गुना कड़ी सजा खाएंगे और पद भी भ्रष्ट होगा. कोई तो विकार में जाते फिर बतलाते भी नहीं तो बहुत दंड के भागी बनते हैं. ಬಾಬಾ ಹೇಳ್ತಾರೆ, ಮಾಯೆ ಬಿರುಗಾಳಿನೇ ತಂದಾಕ್ತದೆ, ಮಕ್ಕಳನ್ನು ವಿಕಾರದಲ್ಲಿ ಬೀಳಿಸ್ತದೆ. ವಿಕಾರದಲ್ಲಿ ಹೋದವರು ಬರಲಿಕ್ಕೆ ಸಂಕೋಚ ಪಡ್ತಾರೆ, ಈಶ್ವರಿಯ ಕುಲಕ್ಕೆ ಕಳಂಕ ತರ್ತಾರೆ. ಅಂಥ ಕುಲ ಕಲಂಕಿತರಿಗೆ 100ರಷ್ಟು ಕಠಿಣ ಶಿಕ್ಷೆ ವಿಧಿಸಲಾಗ್ತದೆ ಮತ್ತು ಅವರು ತಮ್ಮ ಪದವಿಯನ್ನು ಸಹ ಕಳ್ಕೋತಾರೆ. ಕೆಲವರು ವಿಕಾರದಲ್ಲಿ ಹೋಗ್ತಿದ್ರೂ ಹೇಳೋದಿಲ್ಲ, लेकिन यहाँ वालों के लिए तो बड़ी कड़ी सजा है. धर्मराज बाबा किसी को छोड़ते नहीं. ऐसे भी सेंटर्स पर बहुत आते. बाप समझाते ऐसा काम नहीं करो. कहते हो हम ईश्वरीय औलाद है और फिर विकार में जाना, यह तो अपना सत्यानाश करना है. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳಾಗಿ ಇಂತಹ ಕೆಲಸ ಮಾಡಬೇಡಿ. ಹೇಳ್ಕೊಳ್ಳೋದು ಈಶ್ವರನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿಯರು ಅಂಥೇಳಿ. ಮತ್ತೆ ವಿಕಾರದಲ್ಲಿ ಹೋದರೆ ನಿಮ್ಮ ಸತ್ಯಾನಾಶವನ್ನು ನೀವೇ ಮಾಡಿಕೊಳ್ತೀರಿ. कोई भी भूल हो झट बाप को बता दो. विकार बिगर रह नहीं सकते हो तो यहाँ नहीं आओ तो बेहतर है, नहीं तो वायुमंडल खराब हो जाता है. तुम्हारे बीच में कोई बगुला व अशुद्ध खाने वाला बैठे तो कितना खराब लगे. बाप कहते ऐसे को ले आने वालों पर भी दोष आ जाता है. ಬಾಬಾ ಹೇಳ್ತಾರೆ, ವಿಕಾರ ಬಿಟ್ಟು ಇರಲಿಕ್ಕೆ ಆಗಲ್ಲ ಅಂದರೆ ಹೋಗಿ ಭಕ್ತಿ ಮಾಡ್ರಿ. ಇಲ್ಲಿ ಯಾಕೆ ಬರ್ತೀರಿ? ಇಲ್ಲಿ ಬರೋದ್ರಿಂದ ವಾಯುಮಂಡಲ ವಾತಾವರಣ ಕೆಟ್ಟು ಹೋಗ್ತದೆ. ನೋಡಿ, ಪವಿತ್ರ ಆತ್ಮರ ಮಧ್ಯೆ ಯಾರಾದರೂ ಅಶುದ್ಧ ಆತ್ಮ ಹಂಸಗಳ ಮಧ್ಯೆ ಕೊಕ್ಕರೆ ಬಂದು ಕೂತ್ಕೊಂಡ್ರೆ ಇಲ್ಲಿಯ ವಾತಾವರಣ ಎಲ್ಲ ಹಾಳಾಗ್ತದೆ. ಅಂಥವ್ರನ್ನ ಕರ್ಕೊಂಡು ಬರುವಂಥವರ ಮೇಲೇನೂ ಅದರ ಪಾಪ ಬರ್ತದೆ, ದೋಷ ಬರ್ತದೆ. दुनिया में ऐसे सत्संग तो बहुत है, जाकर वहाँ भक्ति करो. भक्ति के लिए मना नहीं करते. ಭಕ್ತರ ಸತ್ಸಂಗಗಳು ಸಾಕಷ್ಟು ಇದ್ದಾವೆ,
ಅಲ್ಲಿ ಪವಿತ್ರತೆಯ ನಿಯಮ ಹೇಳೋದಿಲ್ಲ ಅಂದ ಮೇಲೆ ಅಲ್ಲಿ ಹೋಗಿ ಕೂತ್ಕೊಳ್ರಿ. ತಂದೆ ಬಂದಿರೋದು पवित्र बनाने के लिए, पवित्र वैकुंठ का वर्षा देने के लिए भगवान आते हैं. तो सिर्फ बाप और वर्षे को याद करो. ನಾನು ಬಂದಿರೋದು ನಿಮ್ಮನ್ನು ಪವಿತ್ರ ಮಾಡಲಿಕ್ಕಾಗಿ, ಪವಿತ್ರ ಸ್ವರ್ಗದ ಆಸ್ತಿ ಕೊಡಲಿಕ್ಕಾಗಿ. ಅಂದ ಮೇಲೆ ನೀವು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. बस और खान पान के परहेज की युक्तियाँ भी बताते हैं. परहेज के लिए बहुत प्रकार की युक्तियाँ भी रख सकते. ಇನ್ನು ಊಟ ಪಾನೀಯ ಬಗ್ಗೆನೂ ಪಥ್ಯ ಮಾಡಬೇಕು. ಆ ಪಥ್ಯ ಮಾಡೋದಕ್ಕಾಗಿ ಬಾಬಾ ಅನೇಕ ಉಪಾಯಗಳನ್ನು ತಿಳಿಸಿಕೊಡ್ತಾರೆ. तबीयत ठीक नहीं है, डॉक्टर ने मना की है. अच्छा आप कहते हो तो हम फल ले लेते हैं. अपना बचाव करने के लिए ऐसे कहना कोई झूठ नहीं. बाबा मना नहीं करते हैं. ಎಲ್ಲಾದರೂ ಊಟ ಮಾಡುವ ಪ್ರಸಂಗ ಬಂದಾಗ ಹೇಳಬೇಕು, ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ ನಮಗೆ ಹೊರಗಿನ ಊಟ ಮಾಡಬೇಡಿ ಅಂತ ಹೇಳಿದ್ದಾರೆ, ಅಥವಾ ಇಂಥ ಪದಾರ್ಥಗಳನ್ನು ಸೇವಿಸಬಾರದು ಅಂತ ಹೇಳಿದ್ದಾರೆ. ನೀವು ಅಷ್ಟೊಂದು ಒತ್ತಾಯ ಮಾಡ್ತೀರಿ ಅಂದರೆ ನಾವು ಹಣ್ಣುಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಬೇಕು. ತಮ್ಮ ರಕ್ಷಣೆಗಾಗಿ ಇಂಥ ಒಂದು ಸುಳ್ಳನ್ನು ಹೇಳಿದರೆ ಅದೇನು ತಪ್ಪಲ್ಲ. ಅದಕ್ಕೆ ಬಾಬಾ ನಿಮಗೆ ಉಪಾಯ ಅಂತ ಹೇಳ್ತಾರೆ. ऐसे बच्चों की तलाश में बाबा है जो बिल्कुल मीठे हो. कोई पुराना स्वभाव नहीं होना चाहिए. सर्विसेबल, वफादार, फरमानवरदार. ಬಾಬಾ ಹೇಳ್ತಾರೆ, ಶ್ರೀಮತದ ಪಾಲನೆಗಾಗಿ 1-2 ಸಣ್ಣ ಸುಳ್ಳನ್ನು ಹೇಳಿದರೆ ಅದೇನು ಸುಳ್ಳಲ್ಲ. ಅದಕ್ಕೆ ಬಾಬಾ ಯುಕ್ತಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನೀವೇ ಉಪಾಯದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಇನ್ನು ಬಾಬಾ ಮಧುರ ಮಕ್ಕಳು, ಸೇವಾಧಾರಿ ಮಕ್ಕಳು, ಪ್ರಾಮಾಣಿಕ ಮಕ್ಕಳು, ಆಜ್ಞಾಕಾರಿ ಮಕ್ಕಳ ಹುಡುಕಾಟದಲ್ಲಿ ಇರ್ತಾರೆ. ಅಂಥ ಮಕ್ಕಳನ್ನು ನೋಡಿದರೆ ಬಾಬಾ ಅವ್ರಿಗೆ ಬಹಳ ಬಹಳ ಖುಷಿ ಆಗ್ತದೆ. ಅಚ್ಚ मीठे मीठे सिकीलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. इस मायावी दुनिया में हर बात में दुख है. इसलिए इस पुरानी दुनिया में कोई भी आश नहीं रखनी. भल माया के तूफान आए लेकिन कभी भी कुल कलंकित नहीं बनना है. ಈ ಮಾಯೆಯ ಜಗತ್ತಿನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ದುಃಖ ಇದೆ. ಆದ್ದರಿಂದ ಈ ಹಳೆ ಪ್ರಪಂಚದಲ್ಲಿ ಯಾವುದರ ಬಗ್ಗೆನೂ ಆಶೆ ಇಟ್ಕೋಬೇಡಿ. ಮಾಯೆಯ ಬಿರುಗಾಳಿ ಬಂದರೂ ಸಹ ಕುಲ ಕಲಂಕಿತ ಆಗಬಾರದು. ಎರಡನೇದು, ಖಾನ್ ಪಾನ್ ಕಿ ಬಹುತ್ ಪरहेಜ್ ರಖನಿ. पार्टी आदि में जाते बहुत युक्ति से चलना है. ಊಟ ಪಾನೀಯ ಬಗ್ಗೆ ಬಹಳ ಪಥ್ಯ ಮಾಡಬೇಕು. ಪಾರ್ಟಿಗೆ ಹೋದಾಗ ಯುಕ್ತಿಯಿಂದ ನಡ್ಕೋಬೇಕು. वरदान. बुराई में भी बुराई को न देख अच्छाई का पाठ पढ़ने वाले
ಅನುಭವಿ ಮೂರತ್ ಭವ. ಕೆಟ್ಟತನದಲ್ಲೂ ಸಹ ಕೆಟ್ಟತನವನ್ನು ನೋಡದೆ ಒಳ್ಳೆ ಪಾಠ ಕಲಿಯುವಂತಹ ಅನುಭವದ ಮೂರ್ತಿ ಆಗಿರಿ. चाहे सारी बात बुरी हो, लेकिन उसमें भी एक दो अच्छाई जरूर होती है. पाठ पढ़ाने की अच्छाई तो हर बात में समाई हुई, क्योंकि हर बात अनुभवी बनाने के निमित्त बनती. धीरज का पाठ पढ़ा देती. दूसरा आवेश कर रहा है और आप उस समय धीरज व सहनशीलता का पाठ पढ़ रहे हो. इसलिए कहते हैं जो हो रहा है वह अच्छा है और जो होना है वह और अच्छा है. अच्छाई उठाने की सिर्फ बुद्धि चाहिए. बुराई को न देख अच्छाई उठा लो तो नंबर 1 बन जाएंगे. ತಿಳ್ಕೊಳ್ಳಿ, ನಿಮ್ಮ ಮುಂದೆ ಬರುವಂಥ ವಿಷಯ ಕೆಟ್ಟದ್ದೇ ಇರಬಹುದು, ಆದರೆ ಆ ಕೆಟ್ಟತನದಲ್ಲೂ ಸಹ ಒಳ್ಳೆತನವನ್ನು ನೋಡಿರಿ. ಅದರಿಂದ ಪಾಠ ಕಲಿಯುವ ಒಂದು ಗುಣ ಅಂತೂ ನಿಮಗೆ ಸಿಕ್ಕೇ ಸಿಗ್ತದೆ. ಪಾಠ ಕಲಿಯೋದರ ಮೂಲಕ ನೀವು ಅನುಭವಿ ಆಗ್ತೀರಿ. ಧೈರ್ಯದ ಪಾಠ ಕಲಿತೀರಿ. ತಿಳ್ಕೊಳ್ಳಿ, ಒಬ್ಬರು ಕ್ರೋಧದಿಂದ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ಆವೇಶದಿಂದ ವರ್ತಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ನೀವು ಧೈರ್ಯ ಮತ್ತು ಸಹನಶೀಲತೆಯ ಪಾಠವನ್ನು ಕಲಿತು ಶಾಂತಿಯಿಂದ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ. ಸದಾ ತಿಳ್ಕೊಳ್ಳಿ, ಏನು ನಡೀತಾ ಇದೆ ಅದು ಒಳ್ಳೆಯದು, ಮುಂದೆ ಏನು ನಡೆಯಲಿದೆ ಅದು ಇನ್ನೂ ಒಳ್ಳೆಯದು. ಒಬ್ಬರು ನಮ್ಮ ಮೇಲೆ ಕ್ರೋಧ ಮಾಡ್ತಿದ್ರೆ, ಆವೇಶದಿಂದ ಮಾತಾಡ್ತಾ ಇದ್ರೆ, ಧೈರ್ಯ ಮತ್ತು ಸಹನಶೀಲತೆಯ ಪಾಠ ಕಲಿರಿ. ಒಳ್ಳೆತನವನ್ನು ಸಂಗ್ರಹಿಸುವಂಥ ಬುದ್ಧಿ ನಿಮ್ಮಲ್ಲಿ ಇರಬೇಕು. ಕೆಟ್ಟತನವನ್ನು ನೋಡದೆ ಅದರಲ್ಲಿಯೂ ಒಳ್ಳೆಯ ಗುಣವನ್ನು ಆರಿಸ್ತಾ ಹೋಗ್ರಿ, ಸ್ವೀಕಾರ ಮಾಡ್ತಾ ಹೋಗ್ರಿ. ಆಗ ನೀವು ನಂಬರ್ 1 ಆಗುವಿರಿ. श्लोगन. सदा प्रसन्न चित्त रहना है तो साइलेंस की शक्ति से बुराई को अच्छाई में परिवर्तन करो. ಸದಾ ಪ್ರಸನ್ನ ಚಿತ್ತ ಆಗಿ ಇರುವುದಾದರೆ ಶಾಂತಿಯ ಶಕ್ತಿಯಿಂದ ಕೆಟ್ಟತನವನ್ನು ಒಳ್ಳೆತನದಲ್ಲಿ ಪರಿವರ್ತನೆ ಮಾಡಿರಿ. ಕೆಟ್ಟದ್ದನ್ನು ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡಿರಿ. ಅಚ್ಚಾ. ಓಂ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು ನಿನ್ನ ಸ್ಮೃತಿಯು ಬಾಬಾ
ರತ್ನಗಳ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಅವಿನಾಶಿ ಗಳಿಕೆಯನ್ನು ನಿನ್ನಿಂದ ಪಡೆದು ನಾವು ನಿನ್ನ ಸ್ಮೃತಿಯು ಬಾಬಾ. ಕಷ್ಟಗಳು ಏನೇ ಇರಲಿ ನಿನ್ನ ದೃಷ್ಟಿ ನಮ್ಮ ಮೇಲೆ. ಭೌತಿಕದ ಈ ಪ್ರಪಂಚವ ತೊರೆದಿಹೆವು ನಾವು ದೂರ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ನಿನ್ನ ಸ್ಮೃತಿಯು ಬಾಬಾ ನೀಡುತ್ತಿದೆ ಮನಕ್ಕೆ ಶಾಂತಿ. ಶೀತಲದ ಅಲೆಗಳನ್ನು ಕ್ಷಣ ಕ್ಷಣವೂ ಸನಿಹ ತಂದು